ಸ್ನೇಹಿತರೆ, ನೀವು ನೋಡಿರ್ಬೋದು, ನೀವು ಯಾವುದೇ ಒಂದು ಸುದ್ದಿವಾಹಿನಿ ನೋಡ್ಬೋದು, ಕಮಲ್ ಹಾಸನ್ ಅವರ ನ್ಯೂಸೇ ಬರ್ತಾ ಇದೆ. ಯಾಕೆಂದರೆ ನಮ್ಮ ಕನ್ನಡಕ್ಕೆ ಅವಮಾನ ಮಾಡಿದರು. ಕ್ಷಮೆ ಕೇಳಿ ಅಂತ ಕೇಳಿದಾಗ ಕೇಳಲಿಲ್ಲ. ಬಟ್ ಇವಾಗ ಏನಾಗಿದೆ, ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಅಂದರೆ ಕ್ಷಮೆ ಕೇಳಿದರೆ ಮುಗಿದೋಗ್ತಾ ಇತ್ತು. ಸೊ ಇದು ಅಷ್ಟು ದೊಡ್ಡ ವಿಷಯ ಮಾಡೋ ಅವಶ್ಯಕತೆ ಇರಲಿಲ್ಲ. ಆದರೂ ಅವರು ಕೋರ್ಟ್ ಮೊರೆ ಹೋಗಿ ನನ್ನ ಸಿನಿಮಾ ರಿಲೀಸ್ ಮಾಡಬೇಕು, ಇದಕ್ಕೆ ಪ್ರೊಟೆಕ್ಷನ್ ಕೊಡಿ ಅಂತ ಏನೋ ಕೇಳಿದಾರಂತೆ. ಸೊ ಬನ್ನಿ, ನಮ್ಮ ಜೊತೆ ಲಾಯರ್ ಕಾರ್ತಿಕ್ ಅವರಿದ್ದಾರೆ. ಏನಕ್ಕೋಸ್ಕರ ಅವರು ಕೇಸ್ ಹಾಕಿದ್ರು, ಕೋರ್ಟ್ ಮೊರೆ ಏನಕ್ಕೆ ಹೋಗಿದ್ರು, ಮತ್ತು ಕೋರ್ಟಲ್ಲಿ ಏನೆಲ್ಲ ಆಯಿತು, ಪ್ರತಿಯೊಂದು ತಿಳ್ಕೊತ ಹೋಗೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಆ್ಯಕ್ಚುಲಿ ನಿಮ್ಗೆ ಗೊತ್ತಿದೆ ವಿಚಾರ. ಈಗ ಆ್ಯಕ್ಚುಲಿ ಕಮಲ್ ಹಾಸನ್ ಅವರು ಒಬ್ಬ ಪ್ರಸಿದ್ಧ ನಟ, ಬಟ್ ಇಂಡಿಯಾದ ದೊಡ್ಡ ನಟನೆ ಹೌದು. ಆದರೆ ಒಂದು ಕನ್ನಡಕ್ಕೆ ಅವಮಾನ ಮಾಡಿದರು. ಸೊ ಅವಮಾನ ಮಾಡಿ ಇವಾಗ ಸಿನಿಮಾದ ಕನ್ನಡ ಪರ ಹೋರಾಟಗಾರರು, ನಿಮಗೆಲ್ಲ ವಿಚಾರ ಗೊತ್ತಿದೆ. ಕನ್ನಡ ಪರ ಹೋರಾಟಗಾರರು ಹೋರಾಟ ಮಾಡಿದ್ದು, ಮತ್ತು ಇವರು ಕೋರ್ಟ್ ಮೊರೆ ಹೋಗಿದ್ದು. ಸೊ ಇವರು ಯಾವ ಸೆಕ್ಷನ್ ಅಡಿಯಲ್ಲಿ ಕೋರ್ಟ್ ಮೊರೆ ಹೋಗಿದ್ರು, ಮತ್ತು ಏನಕ್ಕೋಸ್ಕರ ಹೋಗಿದ್ರು? ಇವರು ನಮ್ಮ ದೇಶದ ಒಬ್ಬ ನಾಗರಿಕ ಆಗಿರೋದ್ರಿಂದ ಆರ್ಟಿಕಲ್ 19(1)G ಪ್ರಕಾರ ಫ್ರೀಡಮ್ ಆಫ್ ಸ್ಪೀಚ್ ಇದೆ ನನಗೆ ಅಂತ ಹೇಳ್ಬಿಟ್ಟು ಇವರು ಒಂದು ಅರ್ಜಿನ ಸಲ್ಲಿಸಿರ್ತಾರೆ ಕರ್ನಾಟಕ ಹೈಕೋರ್ಟಲ್ಲಿ. ಏನಂತೇಳಿ, ನಾನು ಯಾವುದೇ ರೀತಿ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸ್ಗೆ ಹರ್ಟ್ ಮಾಡಿಲ್ಲ. ಸೊ ನಾನು ನನ್ನ ಭಾವನೆಗಳನ್ನು ಆರ್ಟಿಕಲ್ 19(1)Gಯಲ್ಲಿ ತಿಳಿಸಿದ್ದೀನಿ, ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾನು ತಿಳಿಸಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ ನಾನು ಅವರ ಲ್ಯಾಂಗ್ವೇಜ್ ಸೆಂಟಿಮೆಂಟ್ಸ್ಗೆ ಹರ್ಟ್ ಮಾಡಿದೆ ಅಂತ ಹೇಳ್ಬಿಟ್ಟು ಇವರು ನನ್ನ ಮೇಲೆ ಇಲ್ಲಿ ಕರ್ನಾಟಕದಲ್ಲಿ ನನ್ನ ಚಿತ್ರ ಆಗಿರುವಂಥ ತಗ್ ಲೈಫ್ ಚಿತ್ರ ಬಿಡುಗಡೆ ಮಾಡೋಕ್ಕೆ ಬಿಡ್ತಾ ಇಲ್ಲ. ವಾಣಿಜ್ಯ ಮಂಡಳಿ ಆಗಲಿ ಅಥವಾ ಬೇರೆ ರಕ್ಷಣಾ ವೇದಿಕೆ ಅವರಾಗಲಿ ಯಾರೂ ನಮಗೆ ಬಿಡ್ತಾ ಇಲ್ಲ. ಸೊ ಆದ್ದರಿಂದ ನಮಗೆ ಒಂದು ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು, ಮಾನ್ಯ ಹೈಕೋರ್ಟಿಂದ ಆರ್ಡ್ರ್ ಮಾಡಿ ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳಿಬಿಟ್ಟು ಅವರು ಒಂದು ಅರ್ಜಿನ ಸಲ್ಲಿಸಿದ್ದಾರೆ. ಸೊ ಆ ಅರ್ಜಿ ಇವತ್ತಿನ ದಿನ ವಿಚಾರಣೆಗೆ ಮಾನ್ಯ ಹೈಕೋರ್ಟ್ ಮುಂದೆ ಬಂದಿದೆ. ಮಾನ್ಯ ಹೈಕೋರ್ಟು ಚೀಮಾರಿ ಹಾಕಿದೆ ಅವ್ರಿಗೆ. ಏನಂತ ಹೇಳಿ, ಅವ್ರಿಗೊಂದು ಸಾರಿ ಕೇಳಿದರೆ ಆಗೋಗ್ಬಿಡ್ತಾ ಇತ್ತಲ್ಲ. ಇಲ್ಲಿ ಯಾರೂ ತಡಿತಾ ಇಲ್ಲ. ಚಿತ್ರಮಂದಿರದಲ್ಲಿ ಬಿಡುಗಡೆ ಆಗೋದಾಗಲಿ ಅಥವಾ ಇಲ್ಲಿ ಬಿಡುಗಡೆ ಮಾಡಬಾರ್ದಾಗಲಿ ಯಾರು ತಡಿತಾ ಇಲ್ಲ. ಅವರು ಕೇಳ್ತಾ ಇರೋದು ಅವನು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ವಾಪಸ್ ತಗೊಂಡು, ಯಾಕಂದರೆ ಅದಕ್ಕೆ ಯಾವುದೇ ರೀತಿಯಾದ ದಾಖಲೆ ಇಲ್ಲ. ಕನ್ನಡ ತಮಿಳಿನಿಂದ ಹುಟ್ಟಿದೆ ಅನ್ನೋವಂಥದ್ದು ಯಾವುದೇ ರೀತಿಯಾದ ದಾಖಲೆ ಇಲ್ಲ. ಸೊ ಅವನು ಎಕ್ಸ್ಪ್ರೆಷನ್ ಅವನು ಹೇಳಿದ್ದಾನೆ ಅಂತ ಹೇಳ್ತಾರೆ. ಬಟ್ ಲೆಟ್ ಹಿಮ್ ಎಕ್ಸ್ಪ್ರೆಸ್. ಬಟ್ ಒಂದು ಲ್ಯಾಂಗ್ವೇಜ್ನ ಸೆಂಟಿಮೆಂಟ್ಸ್ನ ಹರ್ಟ್ ಮಾಡೋದಿದೆಯಲ್ಲ ಬಿಟ್ವೀನ್ ಟೂ ಸ್ಟೇಟ್ಸ್, ಅದು ಯಾವುದೇ ಕಾರಣಕ್ಕೂ ಯಾವುದೇ ಕೋರ್ಟು ಒಪ್ಪೋದಿಲ್ಲ. ಸೊ ಆದ್ದರಿಂದ ಮಾನ್ಯ ಹೈಕೋರ್ಟ್ ಏನು ಹೇಳಿದೆ, ಅವ್ರಿಗೆ ಸಾರಿ ಕೇಳಕ್ಕೆ ಹೇಳಿದೆ. ಸಾರಿ ಕೇಳಿಬಿಟ್ರೆ ಎಲ್ಲ ಇದಾಗುತ್ತಲ್ಲ ಇಲ್ಲಿ ಮತ್ತೆ ಅವರು ಏನಿದೆ ಇಲ್ಲಿ ರಿಲೀಸ್ ಮಾಡ್ಕೊಬೋದು ಅಷ್ಟೇ ಕೇಳ್ತಾ ಇರೋದೇ ವಿನ ಬೇರೆ ಇನ್ನೇನು ಕೇಳ್ತಾ ಇಲ್ಲ. ಸೊ ಆದ್ದರಿಂದ ಸಾರಿ ಕೇಳಿ ಅಂತ ಹೇಳಿದೆ. ಅದನ್ನು ಬಿಟ್ಟು ಬೇರೆ ಇನ್ನೇನು ಇದು ಮಾಡಿಲ್ಲ. ಕೋರ್ಟ್ ಮುಂದೂಡಿದೆ. ಸರ್, ಇವಾಗ ಓಕೆ, ಈಗ ಸಾರಿ ಕೇಳಿದೆ ಅಂತ ಹೇಳಿದೆ, ಬಟ್ ಅವ್ರ ಕಡೆ ಲಾಯರು ಆ ವಿಚಾರನ ಅವ್ರಿಗೆ ತಲುಪಿಸ್ತೀನಿ ಅಂತ ಹೇಳಿದ್ದಾರೆ. ಬಟ್ ಇವಾಗ ಒಂದು ವೇಳೆ ಸಾರಿ ಕೇಳಿಲ್ಲ, ಈಗ ಸದ್ಯಕ್ಕೆ 10ನೇ ತಾರೀಕುವರೆಗೂ ಮುಂದೂಡಿದೆ ವಿಚಾರಣೆ. ಈ ವಿಚಾರಣೆ ಮಧ್ಯೆನೇ ಅವ್ರ ಸಿನಿಮಾನ 5ನೇ ತಾರೀಕು ರಿಲೀಸ್ ಮಾಡ್ಕೋಬೋದಾ? ಅಂದರೆ ಇಲ್ಲಿ ರಿಲೀಸ್ ಮಾಡಲಿಕ್ಕೆ ಯಾವುದೇ ರೀತಿ ಅಡೆತಡೆಗಳು ನ್ಯಾಯಾಲಯದಿಂದ ಇಲ್ಲ. ಓಕೆ, ಅವ್ರು ರಿಲೀಸ್ ಮಾಡ್ಕೊಬೋದು. ಬಟ್ ಅವರು ಬೈ ಇನ್ಕ್ಲೂಡಿಂಗ್ ಆಲ್ ದಿಸ್ ಕಾನ್ಸಿಕ್ವೆನ್ಸಸ್, ಏನೇನು ಕಾನ್ಸಿಕ್ವೆನ್ಸಸ್ ಇದೆ ಅದನ್ನು ಫೇಸ್ ಮಾಡಿಕೊಂಡು ನಾನು ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರೆ ರಿಲೀಸ್ ಮಾಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ರಿಲೀಸ್ ಮಾಡ್ಕೊಬೋದು. ಬಟ್ ಅದನ್ನು ಇಲ್ಲಿ ರಿಲೀಸ್ ಮಾಡಿದ್ರೇನು ಇಲ್ಲಿ ಬಿಡಬೇಕಲ್ಲ ನಮ್ಮವರು ಹೋರಾಟಗಾರರು. ಹೌದು, ಅದಕ್ಕೆ ಯಾವುದೇ ರೀತಿ ಮಾನ್ಯ ಹೈಕೋರ್ಟ್ ಅಡ್ಡ ಬಂದಿಲ್ಲ. ನೀವು ಸಾರಿ ಕೇಳಿ ಅಂತ ಹೇಳಿದೆ. ಸೊ ಆದ್ರಿಂದ ನೋಡಿ, ಈಗ ಕನ್ನಡದ ಬಗ್ಗೆ ಮಾತಾಡಿದ್ರೆ ಯಾರೂ ಸಹಿಸಲ್ಲ. ಇದು ಕರ್ನಾಟಕ ಹೈಕೋರ್ಟ್ ಎಲ್ಲಿದೆ? ಕರ್ನಾಟಕ ಇಲ್ಲಿ ಹೈಕೋರ್ಟಲ್ಲೂ ಇದೆ. ಕರ್ನಾಟಕ ಗೌರ್ನಮೆಂಟ್ ಎಲ್ಲ ಇವರ ಒಂದು ಚಿತ್ರವನ್ನು ಇಲ್ಲಿ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ನಮ್ಮದೇ ಭಾಷೆ ಬಗ್ಗೆ ಕೆಟ್ಟದಾಗಿ ಮಾತಾಡಿ ಇಲ್ಲೇ ಬಂದು ಬಿಡುಗಡೆ ಮಾಡಿ ಇಲ್ಲಿನವರ ಒಂದು ದುಡ್ಡು ತಿನ್ನೋದಕ್ಕೆ ಬರ್ತಾ ಇದ್ದಾರೆ. ಸೊ ಇದನ್ನು ಬಿಟ್ಟರೆ ಅಕ್ಷಮ್ಯ, ನಮಗೆ ಅವಮಾನ. ಹೌದು, ಅದು ಬೇರೆ ಇನ್ನೇನು ಇಲ್ಲ. ಸೊ ಆದ್ದರಿಂದ ಮಾನ್ಯ ಹೈಕೋರ್ಟು ಇದನ್ನು ಏನು ಹೇಳಿದೆ, ಸಾರಿ ಕೇಳಲಿ. ಇವರು ಸಾರಿ ಕೇಳಿದ್ರೆ ಎಲ್ಲ ಮುಗ್ದೋಗುತ್ತಲ್ಲ. ಹೌದು, ಇಲ್ಲ ಅಥವಾ ಸ್ಟೇಟ್ಮೆಂಟ್ ನಾನು ಏನು ಮಾತಾಡಿದೆ ನಾನು ವಾಪಸ್ ತೊಗೊತೀನಿ ಅಂತ ಹೇಳಿ. ಸಾರಿ ಕೇಳೋದಕ್ಕೆ ಅವಮಾನ ಅಂತ ಹೇಳಿದ್ರೆ, ಈಗ ಸ್ಟೇಟ್ಮೆಂಟ್ ನಾನು ಏನು ಹೇಳಿದೆ, ತಮಿಳಿನಿಂದ ಕನ್ನಡ ಹುಟ್ಟಿದೆ ನಾನು ಏನು ಹೇಳಿದೆ, ಅದು ನನ್ನ ಸ್ಟೇಟ್ಮೆಂಟ್ ವಾಪಸ್ ತೊಗೊತೀನಿ ಅಂತ ಹೇಳ್ಬಿಡ್ಲಿ. ಅಷ್ಟೇ ಹೇಳ್ತಾ ಇರೋದು. ಬೇರೆ ಯಾರು ಏನು ಕೇಳ್ತಾ ಇಲ್ಲ, ಅಥವಾ ಅವ್ರ ಸಿನಿಮಾಗೆ ಯಾರು ಅಡ್ಡಿ ಆಗ್ತಾ ಇಲ್ಲ, ಇಲ್ಲಿ ಏನೂ ಇಲ್ಲ. ಅದನ್ನು ವಾಪಸ್ ತೊಗೊಳ್ಳಿ. ಅದೇನು ಮಾತು ತೊಗೊಂಡಿದ್ದಾರೆ ಅದು ವಾಪಸ್ ತೊಗೊಳ್ಳಿ. ಯಾವುದೇ ರೀತಿಯಾದ ಎವಿಡೆನ್ಸ್ ಇಲ್ಲದೆ ಇವ್ರು ಹೆಂಗೆ ಹೇಳ್ತಾರೆ? ಸೊ ಆದ್ದರಿಂದ ಮಾನ್ಯ ಹೈಕೋರ್ಟ್ ಇವ್ರಿಗೆ ಇಂದು ವಿಚಾರಣೆಯನ್ನು ಮುಂದೂಡಿದೆ, ಟೈಮ್ ಕೊಟ್ಟಿದೆ. ಅವರೇ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಟೈಮ್ ಕೊಟ್ಟಿದೆ. ಅಥವಾ ಇವತ್ತೇ ಆರ್ಡ್ರ್ ಮಾಡ್ತೀನಿ ಅಂತ ಅವರ ವಕೀಲರ ಜೊತೆ ಹೇಳಿದ್ದಾರೆ. ಬಟ್ ಇಲ್ಲ, ನಾನು ಸ್ವಲ್ಪ ಟೈಮ್ ತೊಗೊಂಡು ಇದು ಮಾಡ್ತೀನಿ ಅಂತ ಅವ್ರ ಪರ ವಕೀಲರು ಹೇಳಿದ್ದಾರೆ.
ಓಕೆ ಸರ್, ಇವಾಗ ನಾನು ಕೇಳೋದಿಷ್ಟೇ, ಏಕೆಂದರೆ ಒಂದು ಸಣ್ಣ ವಿಚಾರನ ಅಂದರೆ ಸಣ್ಣ ವಿಚಾರ ಅಂದರೆ ಅವ್ರು ಸಾರಿ ಕೇಳಿದ್ರೆ ಮುಗಿದೋಗ್ತಾ ಇತ್ತು, ಇದು ಕೋರ್ಟ್ವರೆಗೂ ಬಂದು ಕೋರ್ಟ್ ಸಮಯನ ಹಾಳು ಮಾಡೋ ಅವಶ್ಯಕತೆ ಇರಲಿಲ್ಲ. ಬಟ್ ಇದೊಂದು ಸಣ್ಣ ವಿಚಾರನ ಇವರು ನಾನು ಕೋರ್ಟ್ಗೆ ಹಾಕ್ಕೊಂಡು ನನಗೆ ಪ್ರೊಟೆಕ್ಷನ್ ಕೊಡಿ, ನಾನು ಸಾರಿ ಕೇಳೋದೇ ಇಲ್ಲ ಅಂತ ಈ ರೀತಿ ಎಲ್ಲ ಮಾತಾಡ್ತಾರೆ ಅಂದರೆ ಕೋರ್ಟ್ ಎಲ್ಲೊಂದು ಕಡೆ ಇವ್ರ ಮೇಲೆ ಮತ್ತೆ ಇದಾಗಲ್ವಾ, ಅಂದರೆ ಕೋರ್ಟ್ ಸಮಯನ ವೇಸ್ಟ್ ಮಾಡ್ತಾ ಇರೋ ಅಂತ ಏನು ಸೆಕ್ಷನ್ಗಳು ಇರೋದಿಲ್ವ ಅದಕ್ಕೆ? ಇಲ್ಲ ಇದು ಏನಾಗುತ್ತೆ, ಅವರು ಏನು ಹಾಕಿದ್ದಾರೆ, ಅವ್ರು ಲೀಗಲಿ ಫೈಲ್ ಮಾಡಿರೋದು ಆರ್ಟಿಕಲ್ 19 ಪ್ರಕಾರ ನನಗೆ ಹಕ್ಕಿದೆ, ಮಾತಾಡುವ ಹಕ್ಕಿದೆ ಅಂತ ಹೇಳ್ಬಿಟ್ಟು ಫೈಲ್ ಮಾಡಿದೆ. ಸೊ ಆ ಒಂದು ಅಪ್ಲಿಕೇಶನ್ ಇಟ್ ಈಸ್ ಎ ಸಸ್ಟೈನಬಲ್ ಅಪ್ಲಿಕೇಶನ್. ಇಲ್ಲಿ ಸ್ಟೇ ಕೊಡೋದು ಬಿಡೋದು ಅಥವಾ ಪೊಲೀಸ್ ಪ್ರೊಟೆಕ್ಷನ್ ಕೊಡೋದು ಬಿಡೋದು ಅದು ಮಾನ್ಯ ಹೈಕೋರ್ಟ್ಗೆ ಬಿಟ್ಟಿರುವಂಥದ್ದು, ಮಾನ್ಯ ನ್ಯಾಯಮೂರ್ತಿಗಳಿಗೆ ಬಿಟ್ಟಿರುವಂಥದ್ದು ವಿಚಾರ. ಅವ್ರಿಗೆ ಎಲ್ಲ ರೀತಿಯಾದ ಹಕ್ಕಿದೆ, ಅದನ್ನು ಅವರು ಇಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ಜಡ್ಜ್ ಏನು ಹೇಳಬೇಕು, ಮಾನ್ಯ ನ್ಯಾಯಾಧೀಶರು ಅವರು ಏನು ಹೇಳಬೇಕು ಅವ್ರು ಹೇಳಿದ್ದಾರೆ. ಓಕೆ ಸರ್, ಈಗ ಬೇರೆ ಆಪ್ಷನ್ ಏನಿದೆ, ಅವ್ರಿಗೀಗ ರಿಲೀಸ್ ಮಾಡ್ಕೋಬೋದು. ರಿಲೀಸ್ ಮಾಡ್ಕೊಂಡ್ರೆ ಅವರು ಇಲ್ಲೇನೆಲ್ಲ ಆಗುತ್ತೆ, ಇಲ್ಲೇ ಏನೆಲ್ಲ ಸಮಸ್ಯೆಗಳು ಬರ್ತವೆ ಅದನ್ನೆಲ್ಲ ಅವ್ರು ಎದುರಿಸಬೇಕಾಗುತ್ತೆ. ಅದಕ್ಕೆ ಯಾವುದೇ ರೀತಿ ಕೋರ್ಟ್ ಅಬ್ಜೆಕ್ಷನ್ ಮಾಡೋದಿಲ್ವಾ? ಅದಕ್ಕೆ ಯಾವುದೇ ರೀತಿ ಕೋರ್ಟ್ ಅಬ್ಜೆಕ್ಷನ್ ಇಲ್ಲ, ಅಥವಾ ಯಾವುದೇ ರೀತಿ ಲೀಗಲ್ ಆಗಿ ಅದಕ್ಕೆ ಯಾವುದೇ ರೀತಿ ಒಂದು ತಡೆ ಇಲ್ಲ. ಬಟ್ ಅವರು ಒಂದು ಧೈರ್ಯದ ಮೇಲೆ ನಾನು ರಿಲೀಸ್ ಮಾಡ್ತೀನಿ, ಇಲ್ಲಿ ನಾನೆಲ್ಲ ಕಾನ್ಸಿಕ್ವೆನ್ಸಸ್ನ ನಾನು ನೋಡ್ಕೊತೀನಿ, ಯಾರೇ ಬಂದರೂ ನಾನು ನೋಡ್ಕೊತೀನಿ ಅಂತ ಹೇಳಿದ್ರೆ ಅವ್ರು ರಿಲೀಸ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟರೆ ಯಾವುದೇ ರೀತಿ ನ್ಯಾಯಾಲಯ ಆಗಲಿ ಅಥವಾ ಪೊಲೀಸ್ನವರಾಗಲಿ ಯಾರೂ ಅಡ್ಡಿ ಬರಲ್ಲ. ಅವ್ರು ಕೇಳ್ತಾ ಇರೋದು ಪ್ರೊಟೆಕ್ಷನ್ ಬೇಕು, ನಮಗೆ ನಮ್ಮ ಸಿನಿಮಾ ರಿಲೀಸ್ಗೆ ಪ್ರೊಟೆಕ್ಷನ್ ಬೇಕು ಅಂತ ಕೇಳ್ತಾ ಇದ್ದಾರೆ. ಯಾರು ಅಡ್ಡಿಪಡಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮಾನ್ಯ ಹೈಕೋರ್ಟು ಅವರು ಕೊಟ್ಟಿರುವಂಥ ಸ್ಟೇಟ್ಮೆಂಟ್ನ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೊಳ್ಳಿ ಅಂತ ಹೇಳಿದೆ. ಇಂಟರ್ವ್ಯೂನ್ ಮಾಡಿಲ್ಲ ಅವರು, ಅವರು ಯಾವುದೇ ರೀತಿ ಆರ್ಡರ್ ಪಾಸ್ ಮಾಡಿಲ್ಲ. ಸರ್, ಈಗ ಕೋರ್ಟ್ ಹೇಳಿರ್ತಕ್ಕಂಥ ರೀತಿ ನೋಡಿದಾಗ ಇದು ಎಲ್ಲೋ ಒಂದು ಕಡೆ ಕನ್ನಡಿಗರಿಗೆ, ಅದು ಕನ್ನಡ ಪರ ಹೋರಾಟಗಾರರಿಗೆ ಒಂದು ಜಯ ಸಿಕ್ಕಂಗೆ ಅಲ್ಲ? 100% ಜಯ ಸಿಕ್ಕಂಗೆ. ಸೊ ಆದ್ದರಿಂದ ಯಾವುದೇ ರೀತಿಯಾದ ಒಂದು ಅಡ್ವರ್ಸ್ ಆರ್ಡರ್ ಮಾನ್ಯ ಹೈಕೋರ್ಟಿಂದ ಬಂದಿಲ್ಲ, ಅಥವಾ ಇಂಟ್ರಿಮ್ ಆರ್ಡರ್ ಯಾವುದೇ ರೀತಿಯಾದ ಬಂದಿಲ್ಲ. ಟೈಮ್ ತೊಗೊಂಡಿದ್ದಾರೆ. ಇವರು ನೆಕ್ಸ್ಟ್ ಡೇಟ್ ಒಳಗಾಗಿ ಇವರು ಸಾರಿ ಕೇಳಬೇಕು. ಕೇಳಲಿಲ್ಲ ಅಂತ ಹೇಳಿದ್ರೆ, ರಿಲೀಸ್ ಮಾಡಿದ್ರೆ ಅಲ್ಲಿ ನಡೆಯುವಂತಹ ಗಲಾಟೆಗಳಿಗೆ ಮತ್ತು ಇದಕ್ಕೆ ಅವರೇ ಜವಾಬ್ದಾರರಾಗಿರ್ತಾರೆ. ಸೊ ಇಷ್ಟಿದೆ ಸರ್. ಮಾನ್ಯ ಹೈಕೋರ್ಟ್ ಇನ್ನೊಂದು ವಿಚಾರ ಏನು ಹೇಳಿದೆ ಅಂತ ಹೇಳಿದರೆ, ಇವರು ಫ್ರೀಡಮ್ ಆಫ್ ಸ್ಪೀಚ್ ಇದೆ ನನಗೆ ಆರ್ಟಿಕಲ್ 19(1)G ಅಲ್ಲಿ ಅಂತ ಹೇಳಿಬಿಟ್ಟು ಅರ್ಜಿನ ರಿಟ್ ಆಫ್ ಮ್ಯಾಂಡಮಸ್ನ ಮಾನ್ಯ ಹೈಕೋರ್ಟಿಗೆ ಸಲ್ಲಿಸಿದ್ದಾರೆ. ಬಟ್ ಮಾನ್ಯ ಹೈಕೋರ್ಟ್ ಏನು ಹೇಳಿದೆ, ನಿಮಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ ಅಂದಿದ್ದ ಮಟ್ಟಕ್ಕೆ ನೀವು ಬೇರೆಯವರ ಒಂದು ಫೀಲಿಂಗ್ಸ್ನ ಭಾವನೆಗಳನ್ನು ನೀವು ಹರ್ಟ್ ಮಾಡುವಾಗಿಲ್ಲ ಅಂತ ಮಾನ್ಯ ಹೈಕೋರ್ಟ್ ವೆರಿ ಕ್ಲಿಯರ್ಲಿ ಇವತ್ತಿಂದ ಅರ್ಜಿ ವಿಚಾರಣೆಯಲ್ಲಿ ತಿಳಿಸಿದೆ ಸರ್. ಸರ್, ಇನ್ನೊಂದು ಪ್ರಶ್ನೆ ಏನಪ್ಪ ಅಂತಂದರೆ, ಈ ಥರದ್ದು ನಿದರ್ಶನ ತುಂಬ ನೋಡ್ತಾನೆ ಇರ್ತೀವಿ. ಯಾಕೆಂದರೆ ಇವತ್ತು ಕಮಲ್ ಹಾಸನ್ ಅವರಾಗಿರ್ಬೋದು, ಇದಕ್ಕಿಂತ ಮುಂಚೆ ತುಂಬ ಅನೇಕ ಮಹಿಳೆಯರಾಗ್ಬೋದು, ನಾನು ಕನ್ನಡ ಮಾತಾಡೋದಿಲ್ಲ, ನಾನು ನೆವರ್ ಸ್ಪೀಕ್ ಕನ್ನಡ, ಅದು ಧಕ್ಕೆ ತರೋವಂಥದ್ದು. ಈ ಥರ ನಾಡದ್ರೋಹ ಕೆಲಸ, ಈಗೇನು ದೇಶದ್ರೋಹ ಕೆಲಸಗಳನ್ನು ಮಾಡಿದವ್ರಿಗೆ ಏನೆಲ್ಲ ಶಿಕ್ಷೆ ಆಗುತ್ತೋ ಅದೇ ಥರ ಈ ಥರ ನಾಡದ್ರೋಹಿ ಕೆಲಸಗಳನ್ನು, ಅಂದರೆ ಇಲ್ಲಿನ ಅನುಕೂಲಗಳು ಬೇಕು, ಇಲ್ಲಿನ ದುಡ್ಡು ಬೇಕು, ಅಥವಾ ಇಲ್ಲಿ ಸಿನಿಮಾ ರಿಲೀಸ್ ಮಾಡ್ಕೊಂಡು ದುಡ್ಡು ಮಾಡ್ಕೋಬೇಕು, ಎಲ್ಲ ಬೇಕು, ಬಟ್ ಈ ನಾಡಿಗೆ ಬೆಲೆ ಕೊಡೋಲ್ಲ, ನಾಡದ್ರೋಹಿ ಕೆಲಸ ಮಾಡೋವಂಥವ್ರಿಗೆ ಕಾನೂನು ಅಡಿಯಲ್ಲಿ ನಾವೇನು ಶಿಕ್ಷೆ ಕೊಡ್ಸೋಕ್ಕಾಗೋದಿಲ್ವಾ? ನೋಡಿ, ಅದು ಸೆಡಿಷನ್ ಅಂತ ಬರುತ್ತೆ 124A IPC ಪ್ರಕಾರ. ಇದು ಯಾವುದೇ ಒಂದು ಭಾವನೆಗಳಿಗೆ ಧಕ್ಕೆ ತರೋದಾಗಲಿ ಅಥವಾ ಗೌರ್ನಮೆಂಟ್ ಆರ್ಡರ್ಸ್ನ ವೈಲೇಟ್ ಮಾಡೋದಾಗಲಿ ಅದು ಯಾವುದನ್ನು ಮಾಡಿದ್ರೆ ಅವ್ರ ಮೇಲೆ 124A ಪ್ರಕಾರ IPC ಪ್ರಕಾರ ಒಂದು ಕಾಗ್ನಿಸೆನ್ಸ್ ತಗೊಳ್ಳೋ ಅಂಥ ಎಲ್ಲ ಇದು ಇದೆ. ಬಟ್ ನಮ್ಮ ಪೊಲೀಸ್ನವರು ಸುಯೋಮೋಟೋ ಕಾಗ್ನಿಸೆನ್ಸ್ ಅದನ್ನು ತೊಗೊಬೇಕು. ಅವ್ರು ಎಲ್ಲಿ ಮಾಡ್ತಾರೆ, ಅವರು ಯಾರೋ ಒಬ್ಬ ನಾಯಿ ಕಚ್ಚಿರೋರಿಗೆ ಹೋಗಿ ಇಂಜೆಕ್ಷನ್ ತೊಗೊಳಕ್ಕೆ ಹೋಗೋದವ್ರನ್ನ ಹಿಡಿಯೋದು, ಅವ್ರನ್ನ ಸಾಯಿಸೋದು, ಇಂಥ ಕೆಲಸ ಮಾಡ್ತಾರೆ ಅವರು. ಇದೆಲ್ಲ ಅವರು ಸುಯೋಮೋಟೋ ಕಾಗ್ನಿಸೆನ್ಸ್ ತೊಗೊಂಡು ನಮ್ಮ ಸ್ಟೇಟ್ಗೆ ಒಳ್ಳೇದಾಗುವಂಥ ಕೆಲಸ ಎಲ್ಲಿ ಮಾಡ್ತಾರೆ? ಅವ್ರು ಮಾಡಬೇಕು ಅದನ್ನು. ದೇ ಹ್ಯಾವ್ ಆಲ್ ರೈಟ್ ಟು ಟೇಕ್ ಸುಯೋಮೋಟೋ ಕಾಗ್ನಿಸೆನ್ಸ್ ಆ್ಯಂಡ್ ಪ್ರೊಸೀಡ್ ಇನ್ವೆಸ್ಟಿಗೇಷನ್ ಅಗೇನ್ಸ್ಟ್ ದಿ ಕಮಲ್ ಹಾಸನ್. ಅದು ಮಾಡಿಲ್ಲ ಅಲ್ಲ ಅವರು. ಅಥವಾ ಈಗ ಕನ್ನಡ ಪರ ಹೋರಾಟಗಾರರು ಕಂಪ್ಲೇಂಟ್ ಕೊಡ್ಬೋದಾ? ಆ ಥರ ಕೊಟ್ಬಿಟ್ಟು ಈ ಥರ ಒಂದು ಕೇಸ್ ಹಾಕಿ ಕಂಪ್ಲೇಂಟ್ ಕೊಡ್ಬೋದು. ಅದು ಯಾವ ಸೆಕ್ಷನ್ ಹಾಕ್ತಾರೆ, ಏನು ಕತೆ ಅಂತ ಹೇಳ್ಬಿಟ್ಟು ಅದು ಪೊಲೀಸ್ ಅವರಿಗೆ ವಿವೇಚನೆಗೆ ಬಿಟ್ಟಿದ್ದು, ಅದನ್ನು ನೋಡಿ ಮಾಡ್ಕೋಬೇಕಾಗುತ್ತೆ ಸರ್. ಓಕೆ, ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದರೆ, ಈ ಥರ ಪ್ರಕರಣಗಳು ನಡೀತಾನೆ ಇದೆ. ಇದೇನಾಗುತ್ತೆ, ಅವರು ಮಿಸ್ಯೂಸ್ ಮಾಡ್ಕೋತಾರೆ, ನಮ್ಮ ನಾಡನ್ನು, ನಮ್ಮ ಜಲನ ಬಳಸ್ಕೊಂಡು ಅವ್ರು ಪಬ್ಲಿಸಿಟಿ ತೊಗೊಳ್ಳೋವಂಥವ್ರು ಕೆಲವರು ಇದ್ದಾರೆ. ಈ ಥರ ಮಾಡಿ ಅವಮಾನ ಮಾಡೋವಂಥವ್ರಿಗೆ ಒಂದಿಷ್ಟು ಕಾನೂನು ಅಡಿಯಲ್ಲಿ ಶಿಕ್ಷೆ ಕೊಟ್ಟರೆ ನೆಕ್ಸ್ಟ್ ಮಾತನಾಡುವಾಗ ಎಚ್ಚರಿಕೆಯಿಂದ ಇರ್ತಾರೆ ಅನ್ನೋ ಒಂದು ಉದ್ದೇಶಕ್ಕೆ ಕೇಳಿದೆ. ಶಿಕ್ಷೆ ಅಂದರೆ ನೋಡಿ, ನಮ್ಮ ಪ್ರಕಾರ ಈಗ ಮಾನ್ಯ ಹೈಕೋರ್ಟ್ ಯಾವುದೇ ರೀತಿಯಾಗಿ ಎಂಟರ್ಟೈನ್ ಮಾಡಿಲ್ಲ. ಅವ್ರು ಸಲ್ಲಿಸಿರ್ತಕ್ಕಂತಹ ಒಂದು ಅರ್ಜಿ ಏನು ಸಲ್ಲಿಸಿದ್ದಾರೆ ರಿಟ್ ಆಫ್ ಮ್ಯಾಂಡಮಸ್, ಅದಕ್ಕೆ ಯಾವುದೇ ರೀತಿಯಾದ ಒಂದು ಇದನ್ನು ಕೊಟ್ಟಿಲ್ಲ, ಒತ್ತನ್ನು ಕೊಟ್ಟಿಲ್ಲ. ಸೊ ಇದೇ ಒಂದು ಶಿಕ್ಷೆ ಅವರಿಗೆ. ಈಗ ಅವರು ಫೇಸ್ ಮಾಡ್ಕೊಂಡ್ಲಿ, ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡ್ಕೊಂಡ್ಲಿ. ಅದು ಹೆಂಗೆ ರಿಲೀಸ್ ಮಾಡ್ತಾರೆ, ಅವತ್ತಿನ ದಿನ ರಿಲೀಸ್ ಮಾಡಲಿ. ಅವ್ರು ಕೇಳ್ತಾ ಇರೋದು ಒಂದು ಸಾರಿ ಕೇಳಿದ್ರೆ ಇಲ್ಲಿ ಯಾರೂ ಇಲ್ಲಿ ಅವ್ರಿಗೆ ಅವ್ರ ಫಿಲಮ್ ಬರೋದಕ್ಕಾಗಲಿ ಅಥವಾ ಬೇರೆ ಇನ್ನೊಂದಕ್ಕಾಗಲಿ ಯಾರೂ ತಡೆ ಮಾಡಲ್ಲ. ಆ ಸಾರಿ ನಾನು ಕೇಳಲ್ಲ, ನನಗೆ ಫ್ರೀಡಮ್ ಆಫ್ ಸ್ಪೀಚ್ ಇದೆ, ಅದಿದೆ ಇದಿದೆ ಅಂತ ಹೇಳಿದ್ರೆ ಈಗ ಇಲ್ಲಿ ಯಾಕೆ ರಿಲೀಸ್ ಮಾಡ್ತಾರೆ ಅವರು?
ಹೌದು. ಅದನ್ನೇ ಮಾನ್ಯ ಹೈಕೋರ್ಟ್ ಹೇಳಿದೆ. ಸಾರಿ ಕೇಳಲಿ, ಇಲ್ಲಾಂದರೆ ಅವ್ರು ಏನು ಫೇಸ್ ಮಾಡ್ತಾರೆ ಫೇಸ್ ಮಾಡ್ಕೊಳ್ಳಿ ಅಂತ ಮಾನ್ಯ ಹೈಕೋರ್ಟ್ ಹೇಳಿದೆ. ಓಕೆ, ಥ್ಯಾಂಕ್ ಯು ಸರ್. ಸ್ನೇಹಿತರೆ, ನೋಡಿದ್ರಲ್ಲ, ಒಂದು ದುರಂಕಾರಿ, ಒಂದು ಉದ್ದಟತನ ಮೆರೆದಂತಹ ಕಮಲ್ ಹಾಸನ್ ಅವರಿಗೆ ಒಂದು ತಕ್ಕ ಶಿಕ್ಷೆ ಅಂತಲೇ ಅಂದ್ಕೋಬೋದು. ಯಾಕೆಂದರೆ ನೋಡಿ, ಅದು ಹೆಂಗಿದೆ ಅಂದರೆ, ನಾನು ಸಾರಿ ಕೇಳಲ್ಲ, ನಾನು ಕೋರ್ಟ್ ಮೊರೆ ಹೋಗ್ತೀನಿ, ಕೋರ್ಟಿಂದ ಪ್ರೊಟೆಕ್ಷನ್ ತೊಗೋತೀನಿ, ಇದೊಂಥರ ದುರಂಕಾರ ಅಂತ ಅನಿಸುತ್ತೆ. ಸೊ ಈ ದುರಂಕಾರಕ್ಕೆ ಹೈಕೋರ್ಟು ತುಂಬ ಒಳ್ಳೆ ಉತ್ತರವನ್ನು ಕೊಟ್ಟಿದೆ. ಸೊ ಇದು ಮುಂದೂಡಿದಾರಂತೆ, ಅಂದರೆ ಜೂನ್ 10ರವರೆಗೂ ಏನು ತೀರ್ಪು ಕೊಟ್ಟಿಲ್ಲ. ಸೊ ಅಲ್ಲಿವರೆಗೂ ಸಾರಿ ಕೇಳ್ತಾರೋ ಅಥವಾ ಇಲ್ವೋ, ಸೊ ಕಾದು ನೋಡೋಣ. ಇವರ ದುರಂಕಾರ ಈಗೇನೆ ಮುಂದುವರಿಯುತ್ತಾ. ಬಟ್ ಒಂದಂತೂ ನಿಜ, ಒಂದು ಎಲ್ಲೋ ಒಂದು ಕಡೆ ಕನ್ನಡ ಪರ ಹೋರಾಟಗಾರರು ಏನೆಲ್ಲ ಹೋರಾಟ ಮಾಡಿದ್ರು, ಅವರಿಗೆ ಸದ್ಯಕ್ಕೆ ತುಂಬ ಒಳ್ಳೆ ಜಯ ಸಿಕ್ಕಿದೆ ಅಂತ ಈ ಏನು ಇವತ್ತಿನ ಕೋರ್ಟ್ ಡಿಸಿಷನ್ ಬಂತು, ಇದರಿಂದ ಒಂದು ಗೊತ್ತಾಗಿದೆ. ಸೊ ಇದೇ ಥರ ಅಂದರೆ ನಮ್ಮ ನಾಡು, ನಮ್ಮ ಜಲದ ವಿಚಾರಕ್ಕೆ ಬಂದಾಗ ಆ ವಿಚಾರವನ್ನು ತಗೊಂಡು ಅವರು ಪಬ್ಲಿಸಿಟಿ ತೊಗೊಳ್ಳೋಂಥದ್ದು ಅಥವಾ ಅವರೇನು ಮಾಡುವಂಥದ್ದು ಬಂದಾಗ ಇದೇ ಥರ ಕನ್ನಡಿಗರು ಒಟ್ಟಾಗಿರಬೇಕು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.